ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ನಾಲೆಜ್ ಎನ್ಹಾನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ತಾವೆಲ್ಲರೂ ದ್ವಿತೀಯ PUCಯಲ್ಲಿ ರಾಜ್ಯಶಾಸ್ತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ? ತುಂಬ ಸಂತೋಷ. ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತಯಾರಿ ಮಾಡ್ತಾ ಇದ್ದೀರಾ? ಇನ್ನೂ ಸಂತೋಷ. ಸ್ನೇಹಿತರೆ, ಬಹಳಷ್ಟು ವಿದ್ಯಾರ್ಥಿಗಳು ದ್ವಿತೀಯ PUCಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಬೇಕು ಅಂದ್ಕೊತಾರೆ. ಆದರೆ 1, 2, 4 ಅಂಕಗಳು ಅವರಿಗೆ ಕಡಿಮೆ ಆಗ್ತಿವೆ. ಯಾಕೆ ಅಂತ ವಿಚಾರಿಸುವಾಗ ನಾವು ಉತ್ತರಿಸುವಂಥ ಉತ್ತರಗಳು ಸ್ಪಷ್ಟವಾಗಿರೋದಿಲ್ಲ, ನಿಖರವಾಗಿರೋದಿಲ್ಲ. ಆದ್ದರಿಂದ ತಮ್ಮೆಲ್ಲರಿಗೆ ಅತಿ ಹೆಚ್ಚು ಅಂಕಗಳು ದೊರೆಯಬೇಕು ಅನ್ನುವ ಉದ್ದೇಶದಿಂದ 1 ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಸ್ಪಷ್ಟವಾದಂಥ ನಿಖರವಾದಂಥ ಉತ್ತರಗಳನ್ನು ತಯಾರಿಸಿ ನಾನೊಂದು ಪ್ರಶ್ನೋತ್ತರ ಮಾಲೆಯನ್ನು ನೀಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಅಧ್ಯಾಯ 2ರ ಮೇಲೆ ಬರ್ತಕ್ಕಂಥ ಎಲ್ಲ 1 ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ತಯಾರಿಸಿದ್ದೀನಿ. ಕೇವಲ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಂಡಾಗ ರಾಜ್ಯಶಾಸ್ತ್ರ, ಭಾರತದ ಸರ್ಕಾರ ಮತ್ತು ರಾಜಕೀಯ ವ್ಯವಸ್ಥೆ, ಭಾರತ ಸಂವಿಧಾನದ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರುತ್ತವೆ. ಹಾಗಾಗಿ ಈ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಉತ್ತರಗಳು ನಿಖರವಾಗಿರಬೇಕಾಗುತ್ತೆ. ಆಬ್ಜೆಕ್ಟಿವಿಟಿ, ಅಥೆಂಟಿಸಿಟಿ ತುಂಬ ಮಹತ್ವದ್ದು. ಆ ಹಿನ್ನೆಲೆಯಲ್ಲಿ ನಾನು ಅನೇಕ ಪ್ರಶ್ನೋತ್ತರ ಮಾಲೆಗಳನ್ನು, ಅನೇಕ ವಿವರಣೆಗಳನ್ನು ಹೊತ್ತಂಥ ವಿಡಿಯೋಗಳನ್ನು ಮಾಡಿ ನಮ್ಮೆಲ್ಲ ಓದುಗರಿಗೆ, ನಮ್ಮೆಲ್ಲ ವಿದ್ಯಾರ್ಥಿ ಬಾಂಧವರಿಗೆ ತಲುಪಿಸಬೇಕು ಅನ್ನುವಂಥ ವಿಡಿಯೋ ಪೂರ್ತಿಯಾಗಿ ವಾಚ್ ಮಾಡಿದ ನಂತರ ನಿಮ್ಮ ಸಲಹೆ ಸೂಚನೆಗಳನ್ನು, ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೆದು ನನಗೆ ತಿಳಿಸಿ. ಖಂಡಿತವಾಗಿಯೂ ನಿಮ್ಮ ಸಲಹೆಗಳನ್ನು ನಾನು ನನ್ನ ಮುಂದಿನ ಎಲ್ಲ ವಿಡಿಯೋಗಳಲ್ಲಿ ಇನ್ಕಾರ್ಪೊರೇಟ್ ಮಾಡ್ತಾ ಇದ್ದೀನಿ. ನನ್ನ ಉದ್ದೇಶ ಇಷ್ಟೇ, ನೀವು ಚೆನ್ನಾಗಿ ಓದಬೇಕು, ಬುದ್ಧಿವಂತರಾಗಬೇಕು, ಬೆಳಿಬೇಕು, ಈ ಜ್ಞಾನ ಎಲ್ಲರಿಗೂ ಪ್ರಸಾರವಾಗಬೇಕು. ಕೆಳಗೆ ನೀಡಿರುವ ಸಬ್ಸ್ಕ್ರೈಬ್ ಐಕಾನ್ ಪ್ರೆಸ್ ಮಾಡಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಮುಂದೆ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಬರುವಂತೆ ನೋಡಿಕೊಳ್ಳಿ. ಅಧ್ಯಾಯ 2, ಭಾರತದಲ್ಲಿ ಚುನಾವಣೆಗಳು ಮತ್ತು ಪಕ್ಷ ಪದ್ಧತಿ. 1 ಮತ್ತು 2 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಚುನಾವಣೆ ಪದದ ಮೂಲ ಪದ ಯಾವುದು? ಲ್ಯಾಟಿನ್ ಪದ ಎಲಿಗೆರೆ ಚುನಾವಣೆ ಶಬ್ದದ ಮೂಲ ಪದವಾಗಿದೆ. ಪ್ರಶ್ನೆ 2. ಚುನಾವಣೆ ಎಂದರೇನು? ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ವಿಧಾನವೇ ಚುನಾವಣೆ. ಪ್ರಶ್ನೆ 3. ಸಾರ್ವತ್ರಿಕ ಚುನಾವಣೆ ಎಂದರೇನು? ಶಾಸನ ಸಭೆಗಳಿಗೆ ಪ್ರತಿನಿಧಿಗಳನ್ನು ಆರಿಸಲು ನಿಯತಕಾಲಿಕವಾಗಿ ನಡೆಯುವ ಚುನಾವಣೆಯನ್ನು ಸಾರ್ವತ್ರಿಕ ಚುನಾವಣೆ ಎನ್ನುವರು. ಪ್ರಶ್ನೆ 4. ಉಪಚುನಾವಣೆ ಎಂದರೇನು? ಜನಪ್ರತಿನಿಧಿಯ ಸ್ಥಾನವು ಮರಣ, ರಾಜೀನಾಮೆ ಅಥವಾ ಇತರ ಕಾರಣಗಳಿಂದ ಖಾಲಿಯಾದಾಗ ಆ ಸ್ಥಾನಕ್ಕೆ ನಡೆಯುವ ಚುನಾವಣೆಯೇ ಉಪಚುನಾವಣೆ. ಪ್ರಶ್ನೆ 6. ಮಧ್ಯಂತರ ಚುನಾವಣೆ ಎಂದರೇನು? ಒಂದು ಶಾಸನ ಸಭೆಯು ತನ್ನ ಅಧಿಕಾರಾವಧಿ ಮುಗಿಯುವ ಪೂರ್ವದಲ್ಲಿ ವಿಸರ್ಜಿಸಲ್ಪಟ್ಟಾಗ ಆ ಶಾಸನ ಸಭೆಗೆ ನಡೆಯುವ ಚುನಾವಣೆ ಮಧ್ಯಂತರ ಚುನಾವಣೆ. ಪ್ರಶ್ನೆ 7. ಪ್ರತ್ಯಕ್ಷ ಚುನಾವಣೆ ಎಂದರೇನು? ಮತದಾರರು ನೇರವಾಗಿ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದ ಅಭ್ಯರ್ಥಿಗೆ ಮತ ಚಲಾಯಿಸುವ ಪದ್ಧತಿಯೇ ಪ್ರತ್ಯಕ್ಷ ಚುನಾವಣೆ. ಪ್ರಶ್ನೆ 9.
ಪ್ರತ್ಯಕ್ಷ ಚುನಾವಣೆಗೆ ಒಂದು ಉದಾಹರಣೆ ಕೊಡಿ. ಲೋಕಸಭೆ ಚುನಾವಣೆ ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆ. ಪ್ರಶ್ನೆ 10 ಪರೋಕ್ಷ ಚುನಾವಣೆ ಎಂದರೇನು? ಪ್ರಜೆಗಳು ನೇರವಾಗಿ ಚುನಾವಣೆಯಲ್ಲಿ ಪಾಲ್ಗೊಳ್ಳದೆ ತಮ್ಮಿಂದ ಆಯ್ಕೆಯಾದ ಪ್ರತಿನಿಧಿಗಳ ಮೂಲಕ ಮತದಾನದಲ್ಲಿ ಪಾಲ್ಗೊಳ್ಳುವ ಚುನಾವಣೆಯನ್ನು ಪರೋಕ್ಷ ಚುನಾವಣೆ ಎನ್ನುವರು. ಪ್ರಶ್ನೆ 10 ಪರೋಕ್ಷ ಚುನಾವಣೆಗೆ ಒಂದು ಉದಾಹರಣೆ ಕೊಡಿ. ರಾಷ್ಟ್ರಪತಿಗಳ ಚುನಾವಣೆ ಪರೋಕ್ಷ ಚುನಾವಣೆಗೆ ಉದಾಹರಣೆಯಾಗಿದೆ. ಪ್ರಶ್ನೆ 11 ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು? ಜಾತಿ, ಲಿಂಗ, ಧರ್ಮ, ಜನಾಂಗ ಮತ್ತು ಅಂತಸ್ತು ಮೊದಲಾದ ತಾರತಮ್ಯವಿಲ್ಲದೆ ನಿಗದಿತ ಕನಿಷ್ಠ ವಯಸ್ಸು ತಲುಪಿದ ಎಲ್ಲರಿಗೂ ಮತಾಧಿಕಾರ ನೀಡಿದ್ದರೆ ಅದನ್ನು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎನ್ನುವರು. ಉದಾಹರಣೆ ಭಾರತ. ಪ್ರಶ್ನೆ 12 ಭಾರತದಲ್ಲಿ ಮತ ಚಲಾಯಿಸಲು ಕನಿಷ್ಠ ವಯೋಮಿತಿ ಎಷ್ಟು? ಭಾರತದಲ್ಲಿ ಮತ ಚಲಾಯಿಸಲು ಕನಿಷ್ಠ ವಯೋಮಿತಿ 18 ವರ್ಷಗಳು. ಪ್ರಶ್ನೆ 14 ಭಾರತದ ಚುನಾವಣಾ ಆಯೋಗದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ? ಭಾರತದ ಚುನಾವಣಾ ಆಯೋಗದಲ್ಲಿ 3 ಜನ ಸದಸ್ಯರಿದ್ದಾರೆ. ಪ್ರಶ್ನೆ 15 ಭಾರತ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ ಎಷ್ಟು? ಭಾರತ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ 6 ವರ್ಷಗಳು. ಪ್ರಶ್ನೆ 16 ಇವಿಎಂ ಅನ್ನು ವಿಸ್ತರಿಸಿ. ವಿದ್ಯುನ್ಮಾನ ಮತಯಂತ್ರ ಅಥವಾ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್. ಪ್ರಶ್ನೆ 17 ಇಪಿಐಸಿ ಅನ್ನು ವಿಸ್ತರಿಸಿ. ಮತದಾರರ ಭಾವಚಿತ್ರವುಳ್ಳ ಗುರುತಿನ ಪತ್ರ ಅಥವಾ ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್. ಪ್ರಶ್ನೆ 18 ಮತದಾರರ ಗುರುತಿನ ಚೀಟಿ ಎಂದರೇನು? ಅರ್ಹ ಮತದಾರರಿಗೆ ಚುನಾವಣಾ ಆಯೋಗ ನೀಡಿದ ಅಧಿಕೃತ ಗುರುತಿನ ಪತ್ರವನ್ನು ಮತದಾರರ ಗುರುತಿನ ಪತ್ರ ಎನ್ನುವರು. ಪ್ರಶ್ನೆ 19 ವಿದ್ಯುನ್ಮಾನ ಮತಯಂತ್ರ ಎಂದರೇನು? ಮತಪತ್ರ ಮತ್ತು ಮತಪೆಟ್ಟಿಗೆಗಳ ಬದಲಿಗೆ ಮತದಾನ ಮಾಡಲು ಬಳಸುವ ಆಧುನಿಕ ಯಂತ್ರವೇ ವಿದ್ಯುನ್ಮಾನ ಮತಯಂತ್ರ. ಪ್ರಶ್ನೆ 20 ರಾಜಕೀಯ ಪಕ್ಷಗಳು ಎಂದರೇನು? ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ಸಂಘಟಿತರಾಗಿರುವ ಜನಸಮೂಹವೇ ರಾಜಕೀಯ ಪಕ್ಷ. ಪ್ರಶ್ನೆ 21 ಭಾರತದಲ್ಲಿ ಎಂತಹ ಪಕ್ಷ ಪದ್ಧತಿ ಇದೆ? ಭಾರತದಲ್ಲಿ ದ್ವಿಪಕ್ಷ ಪದ್ಧತಿ ಅಸ್ತಿತ್ವದಲ್ಲಿದೆ. ಪ್ರಶ್ನೆ 22 ರಾಷ್ಟ್ರೀಯ ಪಕ್ಷ ಎಂದರೇನು? ರಾಷ್ಟ್ರ ರಾಜಕೀಯದಲ್ಲಿ ತೊಡಗಿರುವ ಹಾಗೂ ನಿಗದಿತ ಕನಿಷ್ಠ ಮತಗಳನ್ನು ಪಡೆದ ಪಕ್ಷವನ್ನು ರಾಷ್ಟ್ರೀಯ ಪಕ್ಷ ಎನ್ನುವರು. ಉದಾಹರಣೆ ಬಿಜೆಪಿ, ಕಾಂಗ್ರೆಸ್ ಪಕ್ಷಗಳು. ಪ್ರಶ್ನೆ 23 ಪ್ರಾದೇಶಿಕ ಪಕ್ಷ ಎಂದರೇನು? ರಾಜ್ಯದ ನೆಲ, ಜಲ, ಭಾಷೆ ಮತ್ತು ಪ್ರಾಂತೀಯ ಹಿತಾಸಕ್ತಿಗಳ ರಕ್ಷಣೆಗಾಗಿ ಅಸ್ತಿತ್ವಕ್ಕೆ ಬಂದ ಪಕ್ಷಗಳನ್ನು ಪ್ರಾಂತೀಯ ಪಕ್ಷಗಳು ಎನ್ನುವರು. ಪ್ರಶ್ನೆ 24 ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರಾರು? ಉತ್ತರ
ಎ.ಒ. ಹ್ಯೂಮ್. ಪ್ರಶ್ನೆ 25. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಅಸ್ತಿತ್ವಕ್ಕೆ ಬಂದಿತು? ಭಾರತ ರಾಷ್ಟ್ರೀಯ ಕಾಂಗ್ರೆಸ್ 1885ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಪ್ರಶ್ನೆ 26. ಯುಪಿಎ ವಿಸ್ತರಿಸಿ. ಸಂಯುಕ್ತ ಪ್ರಗತಿಪರ ಒಕ್ಕೂಟ ಅಥವಾ ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್. ಪ್ರಶ್ನೆ 27. ಎನ್ಡಿಎ ವಿಸ್ತರಿಸಿ. ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಅಥವಾ ನ್ಯಾಷನಲ್ ಡೆಮೊಕ್ರಾಟಿಕ್ ಅಲಯನ್ಸ್. ಪ್ರಶ್ನೆ 28. ಬಿಜೆಪಿ ಪಕ್ಷ ಯಾವಾಗ ಅಸ್ತಿತ್ವಕ್ಕೆ ಬಂದಿತು? ಬಿಜೆಪಿ ಪಕ್ಷ 1980ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಪ್ರಶ್ನೆ 29. ಕಮ್ಯುನಿಸ್ಟ್ ಪಕ್ಷ ಯಾವಾಗ ಅಸ್ತಿತ್ವಕ್ಕೆ ಬಂದಿತು? ಕಮ್ಯುನಿಸ್ಟ್ ಪಕ್ಷವು 1924ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಪ್ರಶ್ನೆ 30. ಪಕ್ಷಾಂತರ ಎಂದರೇನು? ಚುನಾಯಿತ ಪ್ರತಿನಿಧಿಗಳು ತಮ್ಮ ಪಕ್ಷವನ್ನು ತ್ಯಜಿಸುವುದು ಅಥವಾ ಪಕ್ಷದ ಆದೇಶಕ್ಕೆ ವಿರುದ್ಧವಾಗಿ ವರ್ತಿಸುವುದನ್ನು ಪಕ್ಷಾಂತರ ಎನ್ನುವರು. ಪ್ರಶ್ನೆ 31. ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು? 1985ರಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂದಿತು. ಪ್ರಶ್ನೆ 33. ಪಕ್ಷಾಂತರಕ್ಕೆ ಇರುವ ಇತರ ಹೆಸರುಗಳೇನು? ಪಕ್ಷಾಂತರವನ್ನು ಫ್ಲೋರ್ ಕ್ರಾಸಿಂಗ್, ಕಾರ್ಪೆಟ್ ಕ್ರಾಸಿಂಗ್, ಡಿಫೆಕ್ಷನ್ ಮುಂತಾದ ಹೆಸರುಗಳಿಂದ ಕರೆಯಲಾಗುತ್ತದೆ. ಪ್ರಶ್ನೆ 34. ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಯಾರು ಜಾರಿಗೆ ತಂದರು? ಪ್ರಧಾನಿ ರಾಜೀವ್ ಗಾಂಧಿಯವರು ಜಾರಿಗೆ ತಂದರು. ಪ್ರಶ್ನೆ 35. ನೋಟಾ NOTA ವಿಸ್ತರಿಸಿ. ಮೇಲಿನ ಯಾವುದು ಅಲ್ಲ ಅಥವಾ ನನ್ ಆಫ್ ದ ಅಬೌವ್. ಪ್ರಶ್ನೆ 36. ಚುನಾವಣಾ ಆಯೋಗ ಎಂದರೇನು? ದೇಶದಲ್ಲಿ ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆಗಳನ್ನು ನಡೆಸಲು ಸ್ಥಾಪಿಸಲಾದ ಸಂವಿಧಾನಬದ್ಧ ಸಂಸ್ಥೆಯೇ ಚುನಾವಣಾ ಆಯೋಗ. ಪ್ರಶ್ನೆ 37. ಚುನಾವಣಾ ಆಯೋಗದ 2 ಕಾರ್ಯಗಳನ್ನು ತಿಳಿಸಿರಿ. 1. ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವುದು ಮತ್ತು ಪರಿಷ್ಕರಿಸುವುದು. 2. ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡುವುದು ಮತ್ತು ಚಿಹ್ನೆಗಳನ್ನು ನೀಡುವುದು. ಪ್ರಶ್ನೆ 38. ಚುನಾವಣಾ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸುವಾಗ ಅಭ್ಯರ್ಥಿಯು ಕಡ್ಡಾಯವಾಗಿ ಘೋಷಿಸುವ 2 ಅಂಶಗಳನ್ನು ತಿಳಿಸಿ. 1. ಅಪರಾಧಿಕ ಹಿನ್ನೆಲೆಯ ಘೋಷಣೆ. 2. ಆಸ್ತಿಯ ಹಿನ್ನೆಲೆಯ ಘೋಷಣೆ. 3. ಶಿಕ್ಷಣದ ಹಿನ್ನೆಲೆಯ ಘೋಷಣೆ. ಪ್ರಶ್ನೆ 39. ಚುನಾವಣಾ ಸುಧಾರಣೆಗಳಿಗೆ ಶಿಫಾರಸು ಮಾಡಿದ ಯಾವುದಾದರೂ 2 ಸಮಿತಿಗಳನ್ನು ತಿಳಿಸಿ. 1. ವಿ.ಕೆ. ತಾರ್ಕುಂಡೆ ಸಮಿತಿ. 2. ದಿನೇಶ್ ಗೋಸ್ವಾಮಿ ಸಮಿತಿ. ಪ್ರಶ್ನೆ 40. ಸರ್ಕಾರವೇ ಚುನಾವಣಾ ವೆಚ್ಚವನ್ನು ಭರಿಸಲು ಶಿಫಾರಸು ಮಾಡಿದ ಸಮಿತಿಗಳು ಯಾವುವು? ವಾಂಚೋ ಸಮಿತಿ, ತಾರ್ಕುಂಡೆ ಸಮಿತಿ.
ಪ್ರಶ್ನೆ 41. ರಾಜಕೀಯ ಪಕ್ಷದ ಒಂದು ವ್ಯಾಖ್ಯೆ ಬರೆಯಿರಿ. ಗಿಲ್ಕ್ರಿಸ್ಟ್ ಅವರ ಪ್ರಕಾರ ಸಮಾನ ರಾಜಕೀಯ ಗುರಿಗಳನ್ನು ಹೊಂದಿ ಸಂಘಟನೆ ಮೂಲಕ ಅಧಿಕಾರ ಪಡೆದು ತನ್ನ ಪಕ್ಷದ ಗುರಿಗಳಿಗನುಗುಣವಾಗಿ ರಾಷ್ಟ್ರದ ಆಡಳಿತವನ್ನು ನಡೆಸುವ ಗುಂಪೇ ರಾಜಕೀಯ ಪಕ್ಷ. ಪ್ರಶ್ನೆ 42. ಏಕಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ. ಒಂದು ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದೇ ಪಕ್ಷ ಅಸ್ತಿತ್ವದಲ್ಲಿದ್ದರೆ ಅದನ್ನು ಏಕಪಕ್ಷ ಪದ್ಧತಿ ಎನ್ನುವರು. ಉದಾಹರಣೆ ಚೀನಾ ಮತ್ತು ರಷ್ಯಾ. ಪ್ರಶ್ನೆ 43. ದ್ವಿಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ. ಒಂದು ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಕೇವಲ 2 ಪಕ್ಷಗಳು ಮಾತ್ರ ನಿರ್ಣಾಯಕ ಪಾತ್ರ ವಹಿಸುತ್ತಿದ್ದರೆ ಅದನ್ನು ದ್ವಿಪಕ್ಷ ಪದ್ಧತಿ ಎನ್ನುವರು. ಉದಾಹರಣೆ ಅಮೆರಿಕ, ಇಂಗ್ಲೆಂಡ್. ಪ್ರಶ್ನೆ 44. ಬಹುಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ. ಒಂದು ರಾಷ್ಟ್ರದ ರಾಜಕೀಯ ವ್ಯವಸ್ಥೆಯಲ್ಲಿ 2ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿದ್ದರೆ ಅದನ್ನು ಬಹುಪಕ್ಷ ಪದ್ಧತಿ ಎನ್ನುವರು. ಉದಾಹರಣೆ ಭಾರತ ಮತ್ತು ಫ್ರಾನ್ಸ್. ಪ್ರಶ್ನೆ 46. ರಾಜಕೀಯ ಪಕ್ಷಗಳ 2 ಕಾರ್ಯಗಳನ್ನು ಬರೆಯಿರಿ. 1. ಚುನಾವಣಾ ಪ್ರಣಾಳಿಕೆ ಸಿದ್ಧಪಡಿಸುವುದು. 2. ಚುನಾವಣೆಗೆ ಸ್ಪರ್ಧಿಸುವುದು. ಥ್ಯಾಂಕ್ ಯು ಫ್ರೆಂಡ್ಸ್. ಧನ್ಯವಾದಗಳು ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ. ಮುಂದಿನ ವಿಡಿಯೋಗಳನ್ನು ತಯಾರಿಸಲಿಕ್ಕೆ ನನಗೆ ದಯವಿಟ್ಟು ಪ್ರೋತ್ಸಾಹಿಸಬೇಕಾದ್ರೆ ಈ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ. ಕೆಳಗಿರತಕ್ಕಂಥ ಲೈಕ್ ಬಟನ್ನ ದಯವಿಟ್ಟು ಪ್ರೆಸ್ ಮಾಡಿ. ನಿಮ್ಮೆಲ್ಲ ಮಿತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.